ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ನಮಸ್ಕಾರ ಕರ್ನಾಟಕ. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇವತ್ತಿಂದ ನಾನೊಂದು ಹೊಸ ಚಾನಲ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಯಾವ ಚಾನಲ್ ಅಂತೀರಾ? ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಕುಕ್ ಇನ್ ಕನ್ನಡ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅದು ಬೇರೆ ಇದು ಬೇರೆ, ಎಲ್ಲೋ ಸಪರೇಟ್, ಬರೀ ನಾಟಕ ಅಷ್ಟೇ. ಇರ್ಲಿ ಈ ನಾಟಕ ಎಲ್ಲ ಎಲ್ಲಿ ನಡೀತದ? ರವೀಂದ್ರ ಕಲಾಕ್ಷೇತ್ರದಲ್ಲಿ, ಬೇರೆ ಎಲ್ಲಿರಿ ಇಲ್ಲೇ. ಈ ಚಾನಲ್ನ ವಿಶೇಷತೆ ಏನು ಅಂದರೆ, ನಮ್ಮ ಯೂಟ್ಯೂಬಲ್ಲಿ ಬರ್ತಕ್ಕಂತಹ ಎಲ್ಲ ಕುಕಿಂಗ್ ಚಾನಲ್ಗಳು ಅಂದರೆ ಕನ್ನಡದ ಎಲ್ಲ ಕುಕಿಂಗ್ ಚಾನಲ್ಗಳಲ್ಲಿ ತೋರಿಸುವಂಥ ಕೆಲವೊಂದಿಷ್ಟು ರೆಸಿಪಿಗಳು ಮತ್ತು ನನಗೆ ಇಷ್ಟ ಆಗುವಂಥ ರೆಸಿಪಿಗಳು, ಹಾಗೆ ಅವುಗಳನ್ನು ಮಾಡಬಲ್ಲೆವು ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಇರ್ಬೋದಾದಂಥ ರೆಸಿಪಿಗಳನ್ನ ನಾನು ಚೂಸ್ ಮಾಡಿಕೊಂಡು ನಮ್ಮ ಮನೇಲಿ ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಇನ್ ಕೇಸ್ ಅದರ ರಿಸಲ್ಟು ಚೆನ್ನಾಗಿ ಬಂದರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಚೆನ್ನಾಗಿ ಬಂದಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ನಾವೆಲ್ಲ ಅವಾಗಲೇ ಹಂಗೆ, ಇವಾಗ ಕೇಳಬೇಕಾ? ಅಥವಾ ನಾನೆಲ್ಲಾದರೂ ಎಡವಿದ್ರೆ ನೀವು ನನಗೆ ಅದರ ಸಜೆಷನ್ಸ್ನ ಆರಾಮಾಗಿ ಕೊಡ್ಬೋದು. ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ? ಗ್ರಹಗತಿ ಸಂದಾಕಿಲ್ವಂತೆ. ಓಕೆ, ಆಲ್ ರೈಟ್. ಹಾಗಾದರೆ ಬನ್ನಿ, ಮೊದಲನೇ ರೆಸಿಪಿಯನ್ನು ನಾನು ಯಾವ ಚೂಸ್ ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಚಂಪಾಕಲಿ. ಯಾಕೆ ಈ ಚಂಪಾಕಲಿ ಅಂದರೆ, ಸೊ ನಮ್ಮ ಮನೇಲಿ ಹಸು ಇದೆ ಅಲ್ವಾ, ಸೊ ಆಲ್ಮೋಸ್ಟ್ 2 ಹಸು ಇದೆ. ಓಕೆನಾ? ಹಾಲು ಜಾಸ್ತಿನೇ ಮಿಕ್ಕುತ್ತೆ. ಈಗ ನನ್ನ ಹತ್ರ ಇರೋದು 5 ಲೀಟರ್ ಹಾಲು. ಕುಮ್ಮಣ್ಣ, ಈ ಮಂಗಡಿ ಹಸಿನ ಲೈತಾ ವಾಣ್ಣಾಲೈತೆ ಬೇಕಾ? ಅದರ ಅನುಗುಣವಾಗಿ ನಾನು ಚಂಪಾಕಲಿನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ಚಂಪಾಕಲಿ ಯಾರ್ದು? ಈ ಚಂಪಾಕಲಿ ಯಾರ ರೆಸಿಪಿ ಅಂದರೆ, ಮನೆ ರಸದೂಟ ಚಾನಲಲ್ಲಿ CSR ಕ್ಯಾಟ್ರಿಂಗ್ ಅವರು ತೋರಿಸ್ತಕ್ಕಂತಹ ಚಂಪಾಕಲಿಯ ರೆಸಿಪಿ ಇದು. ಸೊ ಸೇಮ್ ಇರಲ್ಲ, ಆಲ್ಮೋಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಅದರ ಅನುಸಾರವಾಗಿ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ರೇಷಿಯೋನ ಹೆಚ್ಚು ಕಡಿಮೆ ಮಾಡೋಣ, ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ಅದರಲ್ಲಿ ಏನು ಬೇರೆ ಜಾಸ್ತಿ ಡಿಫ್ರೆನ್ಸ್ ಏನು ಬರೋಲ್ಲ. ಅವರು 1 kg ಮಾಡ್ಬೋದು, ನಾವು 5 kg ಮಾಡ್ಬೋದು. ಸೊ ಇಲ್ಲ, ಅವ್ರು 5 kg ಮಾಡ್ಬೋದು, ನಾವು 1 kg ಮಾಡ್ಬೋದು. ಯಾವ್ದು ಮಾಡಿದ್ರೂ ಟೇಸ್ಟ್ ಚೆನ್ನಾಗಿ ಬಂದರೆ ಅಷ್ಟೇ ಖುಷಿ ವಿಚಾರ ಅಲ್ವಾ? ಮುಖ್ಯ ವಿಷಯಕ್ಕೆ ಬರಲ್ಲ. ಹಾಗಾದರೆ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚಂಪಾಕಲಿಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್, ಮೊದಲನೇದಾಗಿ ಒಂದು ಸ್ಟವ್ ಬೇಕು. ಸೊ ಇಲ್ಲಿ ನಾನು ಸ್ಟವ್ ಯೂಸ್ ಮಾಡ್ತಾ ಇಲ್ಲ, ಇಂಡಕ್ಷನ್ ಸ್ಟವ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಸಾರಿ, ಗ್ಯಾಸ್ ಸ್ಟವ್ ಯೂಸ್ ಮಾಡ್ತಾ ಇಲ್ಲ, ಇಂಡಕ್ಷನ್ ಸ್ಟವ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು 3 ಲೀಟ್ರ್ ಹಾಲು ಇದರಲ್ಲಿದೆ, 2 ಲೀಟ್ರ್ ಹಾಲು ಇದರಲ್ಲಿದೆ, ಮತ್ತು 2 ಲೀಟ್ರ್ ನೀರು ತಗೊಂಡಿದ್ದೀನಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು. ಪ್ಲಸ್ ನಮಗೆ ಮಿಲ್ಕ್ ಪೌಡ್ರ್ ಬೇಕು. ಇದು ಮಿಲ್ಕ್ ಪೌಡ್ರು, ಇದು ಶುಗರು, ಇದು ಏಲಕ್ಕಿ, ಇದು ಚೆರ್ರಿ ಬದಲಾಗಿ ನಾನಿಲ್ಲಿ ಟುಟ್ಟಿ ಫ್ರೂಟಿ ತಗೊಂಡಿದ್ದೀನಿ. ಆಮೇಲೆ ಇದು ಏಲಕ್ಕಿನ ಪುಡಿ ಮಾಡ್ಕೊಳ್ಳೋದಕ್ಕೆ ಇದನ್ನು ತಗೊಂಡಿದ್ದೀನಿ. ಪ್ಲಸ್ ಇದು ಕೇಸರಿ. ಓಕೆ, ಹಾಲಲ್ಲಿ ಕೇಸರಿ ಹಾಕಿ ಒಂಚೂರು ಕೇಸರಿ ದಳನೂ ಹಾಕಿ ಇಟ್ಟಿದ್ದೀನಿ. ಆಮೇಲೆ ಸಕ್ಕರೆ. ಸೊ ಇಷ್ಟೇ ಬೇಕಾಗಿರೋದು. ನಡಿ ಈಗ ಶುರು ಮಾಡೋಣ. ಸೊ ಇದು ನಾನು ಆಲ್ರೆಡಿ ಏನಂತಾರೆ ಹಾಲನ್ನು
ವಾಟ್ ವಿ ಕಾಲ್ ದಟ್, ಜಾಸ್ತಿ ಯೂಸ್ ಮಾಡ್ತಾರೆ. ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ತೋರಿಸ್ತೀನಿ ಅದು. ತೋರಿಸ್ತೀನಿ. ಈ ರೆಡಿ ಆಗಿರೋದನ್ನ ನಾನು ಜರಡಿ ಹಿಡ್ಕೊಂಡು ಬರೀ ಗಟ್ಟಿಯಾಗಿರೋದನ್ನ ಮಾತ್ರ ಎತ್ಕೋತೀನಿ. ಓಕೆ, ಇದೆಲ್ಲ ನೀರು ಡ್ರೈನ್ ಆಗೋವರೆಗೂ ನಾವು ಇದನ್ನು ಎತ್ತಿ ಸೈಡ್ ಇಟ್ಕೊಳ್ಳೋಣ. ಈಗ ಈ ಪಾತ್ರೆ ನಮಗೆ ಬೇಕು. ಇದರಲ್ಲಿರೋ 2 ಲೀಟರ್ ಹಾಲನ್ನು ಇದಕ್ಕೆ ಹಾಕೋತೀನಿ. ಯಾವಾಗಲೂ ನಮ್ಮ ಸಿಹಿ ಕಹಿ ಚಂದ್ರು ಸರ್ ಹೇಳೋ ಪ್ರಕಾರ ಲೆಸನ್ ನಂಬರ್ 1 ಒಲೆಯನ್ನು ಹತ್ತಿಸ್ಬೇಕು. ಕರೆಕ್ಟ್. ಲೆಸನ್ ನಂಬರ್ 1 ಒಲೆ ಹತ್ತಿಸಬೇಕು. ಸೊ ಒಲೆ ಹತ್ತಿಸ್ಬಿಟ್ಟು ಇದರದ್ದು ಫುಲ್ ಎಷ್ಟಿದೆ ಅಷ್ಟು ಹೈ ಫ್ಲೇಮ್ ಮಾಡ್ಕೊಂಡಿದ್ದೀನಿ. ಫ್ಲೇಮ್ ಅನ್ನೋ ಬದಲಾಗಿ ಇಲ್ಲಿ ಏನಂತರ ವ್ಯಾಟೋ ವೋಲ್ಟೋ ಅದನ್ನು ಅಡ್ಜಸ್ಟ್ ಮಾಡಿದ್ದೀನಿ. ಸೊ ಈಗ ಕಂಟಿನ್ಯೂಸ್ ಸ್ಟಿರ್ ಮಾಡ್ತಾನೆ ಇರಬೇಕು. ಇದು ಕುದಿ ಬರೋ ಟೈಮಲ್ಲಿ ನಾವು ನಿಂಬೆಹಣ್ಣಿನ ರಸ ಹಾಕಬೇಕು. ಏನು ಗುರು? ಸೊ 1 ಲೀಟ್ರಿಗೆ 1 ನಿಂಬೆಹಣ್ಣು ಸಾಕು. ಯಾಕಿನ್ನು ಟೇಸ್ಟ್ ನೋಡಿಲ್ಲ? ಹೋಗ, ನನ್ನೇನು ಮಂಗೆ ಮಾಡಕತ್ತೀಯ ನೀನು? ಇದು ತಳ ಹಿಡಿಬಾರ್ದು. ಪಾರ್ವತಿ, ಒಲೆ ಮೇಲೆ ಏನಿಟ್ಟಿದೆಯೇ? ಸೀದೋದು ವಾಸನೆ ಬರ್ತಾ ಇದೆ. ಅದು ಕುದೀತಾ ಇರಲಿ. ನಾನು ಈಗ ನೆಕ್ಸ್ಟು ಫಿಲ್ಲಿಂಗಿಗೆ ಏನೇನು ಬೇಕಲ್ವಾ, ಚಂಪಾಕಲಿ ಒಳಗಡೆ ಫಿಲ್ಲಿಂಗ್ ಮಾಡ್ತಾರಲ್ವ, ಅದಕ್ಕೆ ಏನೇನು ಬೇಕು ಅಂತ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಈ ನಿಂಬೆಹಣ್ಣನ್ನ ನಾನು ಕಟ್ ಮಾಡಿ ಜ್ಯೂಸ್ ಮಾಡ್ಕೋಬೇಕು. ಓಕೆ, ಸೊ ಹಾಲಲ್ಲಿ ಮಾಡ್ತಕ್ಕಂಥ ಎಲ್ಲ ರೆಸಿಪಿಗಳು ಚೆನ್ನಾಗೇ ಇರುತ್ತೆ ಅಲ್ವಾ. ಸೊ ಮೇನ್ ಈ ಹಾಲು ಮತ್ತು ಈ ನಿಂಬೆಹಣ್ಣು ಇದ್ಬಿಟ್ರೆ ಯಾವ ಸ್ವೀಟ್ ಬೇಕಾದ್ರೂ ಮಾಡ್ಬೋದು. ಸೊ ಇದೇ ರೀತಿ ನಾವು ಏನಂತಾರೆ ಅದಕ್ಕೆ ಕಲಾಕಂದ್ ಅಂತ ಕರೀತಾರೆ, ಮಿಲ್ಕ್ ಕೇಕ್, ಅದನ್ನು ಮಾಡಬಹುದು. ಹಾಲು ಎಲ್ಲ ಪ್ರೊಸೆಸ್ ಒಂದೇ, ಮಾಡೋ ರೀತಿ ಬೇರೆ. ಸಾರಿ, ಅಗೇನ್ ಬೋತ್ ಆರ್ ಸೇಮ್. ಸೊ ಎಲ್ಲ ಅರ್ಧ ಸ್ಟೇಜು ಫೈನಲ್ ಸ್ಟೇಜ್ ಒಂದು ಚೇಂಜ್ ಆಗುತ್ತೆ ಹೊರತಾಗಿ ಆಲ್ಮೋಸ್ಟ್ 70% ಎಲ್ಲ ಸ್ಟೇಜ್ ಒಂದೇ. ನೀವು ಯಾವುದೇ ರೀತಿಯ ಮಿಲ್ಕ್ ಸ್ವೀಟ್ ಮಾಡೋಕ್ಕೆ ಹೋದ್ರು. ಓಕೆನಾ? ಸೊ ನಮ್ಮ ಚಾನಲ್ನ ಹೀಗೆ ಕಂಟಿನ್ಯೂ ಮಾಡ್ತಾ ಇರಿ ನೋಡೋದಕ್ಕೆ. ಇನ್ನೂ ಹಲವಾರು ರೀತಿಯ ನನ್ನನ್ನು ಅರ್ಥ ಮಾಡ್ಕೊಳ್ಳೋದು ಮಾಡ್ಕೋತಾರೆ. ಅಂದರೆ ಇಫ್ ದೇ ಆರ್ ಇಂಟ್ರೆಸ್ಟೆಡ್ ರೆಸಿಪಿಗಳನ್ನ ನಾನು ರಿವ್ಯೂ ಮಾಡ್ತಾ ಹೋಗ್ತೀನಿ. ನನಗೆ ಯಾವುದಾದ್ರು ಇಷ್ಟ ಆಗುತ್ತೆ, ಆಮೇಲೆ ನನಗೆ ಯಾವುದು ಏನಂತಾರೆ ಅದಕ್ಕೆ ಈಸಿ ಅನಿಸುತ್ತೆ, ಆಮೇಲೆ ಕನ್ವೀನಿಯೆಂಟ್ ಆಗುತ್ತೆ. ಸೊ ಅಂಥವುಗಳನ್ನ ನಾನು ನಮ್ಮ ಮನೇಲಿ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಇದು ಕುದಿ ಬರ್ತಾ ಇದೆ. ಈಗ ನೋಡ್ಬೋದು, ಇದೀಗ ಕುದಿ ಬರ್ತಾ ಇದೆ. ಇದನ್ನು ನಾವು ಸ್ಟಿರ್ ಮಾಡ್ತಾ ಇರಬೇಕು. ಓಕೆನಾ? ಈ ಥರ ಸ್ಟಿರ್ ಮಾಡ್ತಾ ಸದ್ಯಕ್ಕೆ ಈ ನಿಂಬೆಹಣ್ಣ ಸೈಡ್ ಇಟ್ಕೊಂಡ್ಬಿಡೋಣ. ಸೊ ಇದು ತಳ ಹಿಡಿಬಾರ್ದು ವೀಕ್ಷಕರೇ. ಸೊ ಆ ಥರ ಇದನ್ನು ಪ್ರಿಪೇರ್ ಮಾಡ್ಕೊಳ್ರಿ. ತಳ ಹಿಡಿಬಾರ್ದು. ಒಂಚೂರು ಬಾಯ್ಲಿಂಗ್ ಪಾಯಿಂಟ್ ಬರ್ತಿದ್ದಂಗೆ ಗೊತ್ತಾಗತ್ತಲ್ಲ, ಅದು ಒಂದೊಂದು ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಗ್ತಿದ್ದಂಗೆ ನಾವು ನಿಂಬೆ ಜ್ಯೂಸನ್ನ ಹಾಕ್ಬಿಡ್ಬೇಕು. ಸೊ ಅವಾಗ ಅದು ಅಲ್ಲಿಗೆ ಢಮಾರ್ ಆ ಒಡೆದಾಗಿರೋ ಹಾಲನ್ನ ನಾವು ಜರಡಿ ಹಿಡಿದು ಫಿಲ್ಟ್ರ್ ಮಾಡಿ ಬರ್ತಕ್ಕಂತಹ ತಿಕ್ ಪೇಸ್ಟ್ ಏನಿರುತ್ತಲ್ಲ ಅದನ್ನು ಮಾತ್ರ ಇಟ್ಕೊಂಡು ಚೆನ್ನಾಗಿ ನೀಡು ಮಾಡಬೇಕು. ನೀಡು ಮಾಡೋದಂದರೆ ನಾದ್ಕೋಬೇಕು. ಸೊ ತಲೆ ಕೆಡಿಸ್ಕೊಬೇಡ್ರಿ, ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ರಿ ವಿತೌಟ್ ಎನಿ ಸ್ಕಿಪ್ಪಿಂಗ್. ಸೊ ನಿಮಗೆ ಅರ್ಥ ಆಗುತ್ತೆ, ನೀವು ಮನೇಲಿ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು. ಈ ಹಾಲಿನ ಪದಾರ್ಥ ಮಾಡೋದೇನಿದೆ ಅಲ್ಲ, ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್. ಅದು ಬಿಟ್ಟರೆ ಟೇಸ್ಟು ಸೂಪರ್. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾನೂ ತಿನ್ನಲ್ಲ, ಅದೃಷ್ಟವಂತರು. ನೋಡ್ಬೋದು ಹೋಗೇ ಬರ್ತಾ ಇದೆ ಆಲ್ರೆಡಿ. ಹೋಗೇ ಬರ್ತಾ ಇದ್ದರೆ ಬಾಯ್ಲಿಂಗ್ ಟೆಂಪ್ರೇಚರ್ ಹತ್ತಿರದಲ್ಲೇ ಇದೆ ಅಂತ ಅರ್ಥ. ಸೊ ಇದು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ನಿಂಬೆಹಣ್ಣನ್ನ ಹಿಂಡು ಬಿಡೋಣ. ಈಗ ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸನ್ನು
ಹಾಕ್ತಾ ಹಾಕ್ತಾ ಇದನ್ನು ಢಮಾರ್ ಮಾಡಬೇಕು. ಸ್ವಲ್ಪ ಹಾಕಿದೆ. ಸೊ ಎಟ್ ಎ ಟೈಮ್ ಹಾಕೋಂಗಿಲ್ಲ, ಸ್ವಲ್ಪ ಸ್ವಲ್ಪ ಹಾಕಬೇಕು. ಸೊ ಇದು ಏನಂತಾರೆ ಅದಕ್ಕೆ, ಹೊಡಿತಾ ಹೋಗುತ್ತೆ. ಏನಂತೀರ ಇದಕ್ಕೆ, ಕದಡ ಅದ? ಸಾರಿ, ನಮ್ಮ ಕನ್ನಡದಲ್ಲಿ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಕನ್ನಡ ಭಾಷೆ ಬದಲಾಗುತ್ತಲೇ ಇರುತ್ತದೆ. ಹಾಗಾಗಿ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಹಾಂ, ಈಗ ಕದಡ್ಕೊಂತ ಇದೆ ನೋಡ್ರಿ ಅಲ್ವಾ. ಸೊ ಇರ್ತಕ್ಕಂಥ ಎಲ್ಲ ನಿಂಬೆಹಣ್ಣಿನ ಜ್ಯೂಸನ್ನು ನಾವು ಇದಕ್ಕೆ ಹಿಂಡ್ಬಿಟ್ವಿ. ಸೈಡ್ ಇಟ್ಕೊಳ್ಳೋಣ. ಈಗ ನೋಡ್ಬೋದು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಬಾಯ್ಲ್ ಆಯಿತು ಅಂದರೆ ಇದರಲ್ಲಿ ಮಿಲ್ಕ್ ಸಪ್ರೇಟಾಗಿ ಬರೀ ವಾಟರ್ ಕಂಟೆಂಟ್ ಮಾತ್ರ ಉಳ್ಕೊಂತು. ಅದಕ್ಕೆ ವಾಟರ್ದು ಬಾಯ್ಲಿಂಗ್ ಟೆಂಪ್ರೇಚರು ಕಡಿಮೆ ಇರುತ್ತೆ. ಕರೆಕ್ಟ್ ಅಲ್ವಾ? ಈಗ ಇದನ್ನು ಆಫ್ ಮಾಡಿಬಿಡ್ತೀನಿ. ನೋಡಿರಿ, ನಾನು ಸ್ಟವ್ ಆಫ್ ಮಾಡಿ ಎಷ್ಟೊತ್ತಾಯಿತು, ಇನ್ನೂ ಬಾಯ್ಲ್ ಆಗ್ತಾನೆ ಇದೆ. ಕರೆಕ್ಟ್ ಅಲ್ವಾ? ಸೊ ನಮ್ಮ ಸ್ಟವ್ಗೆ ಅಷ್ಟೊಂದು ಕೆಪಾಸಿಟಿ ಇದೆ. ಕೆಲಸ ಮುಗಿದ ಮೇಲೂ ಇನ್ನೂ ಹೀಟಲ್ಲೇ ಇರುತ್ತೆ, ಅಟ್ಲೀಸ್ಟ್ 2 ಮಿನಿಟ್ಸ್. ಸೊ ಇದು ಈಗಾಗಲಿ ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಸೈಡಲ್ಲಿ ಎತ್ತಿ ಇಡ್ತೀನಿ. ಎತ್ತಿ ಇಟ್ಬಿಟ್ಟು ಪ್ರಿವಿಯಸ್ಲಿ ಏನು ಮಾಡ್ಕೊಂಡಿದ್ವಲ್ಲ ಅದರದ್ದು ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ. ಓಕೆ, 2000 years later. ಲೆಟ್ಸ್ ಗಿವ್ ಎ ಬ್ರೇಕ್ ಫಾರ್ ಎ ಸ್ಟವ್. ಓಕೆ, ಸ್ವಲ್ಪ ತಣ್ಣಗಾಗಲಿ. ಓಕೆ, ಈಗ ಫಸ್ಟು ನಾನು ಏನು ಫಿಲ್ಟರ್ ಮಾಡಿದ್ನಲ್ಲ ಅದನ್ನು ಒಂದು ಪಾತ್ರೆಗೆ ಹಾಕೋತೀನಿ. ಓಕೆನಾ? ಇದನ್ನು ಹಾಕ್ಬಿಟ್ಟು ಒಂಚೂರು ಚೆನ್ನಾಗಿರೋ ನೀರಲ್ಲಿ ಇದನ್ನು ತೊಳೆಯೋಣ. ಯಾಕೆಂದರೆ ನಿಂಬೆಹಣ್ಣು ಹಾಕಿರ್ತೀವಲ್ವ, ಒಂಚೂರು ಹುಳಿ ಇರುತ್ತೆ. ಹುಳಿಗೆ ಒಂಚೂರು ನೀರು ಹಾಕ್ತಾಯಿದ್ದೀನಿ ಅದಕ್ಕೆ. ಇದನ್ನು ಈ ಥರ ಎಲ್ಲ ಕಲಿಸ್ಬಿಟ್ಟು ಚೆನ್ನಾಗಿರೋ ನೀರಲ್ಲಿ ಒಂದ್ಸರ್ತಿ ತೊಳೆದ್ಬಿಡೋಣ. ಜಾಸ್ತಿ ಬೇಡ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಚಂಪಾಕಲಿ, ಐ ಆಮ್ ಕಮಿಂಗ್ ಟು ಯು. ಏನೋ ಟ್ರೈ ಮಾಡ್ತಾಯಿದ್ದೀನಿ. ನಿಮ್ಮ ಪ್ರೋತ್ಸಾಹ, ಸಪೋರ್ಟು ಎಲ್ಲ ನಮಗೆ ಬೇಕು. ಅಣ್ಣ, ಇನ್ನು ಏನೋ ಬೇಕಣ್ಣ. ಬೇರೆ ಚಾನಲ್ ಅಂತೂ ಸಪೋರ್ಟ್ ಮಾಡಲಿಲ್ಲ, ಅಟ್ಲೀಸ್ಟ್ ಇದನ್ನು ಸಪೋರ್ಟ್ ಮಾಡಿರಿ. ಆಯ್ತು ಬಿಡು. ಇದರೆಲ್ಲ ನೀರೆಲ್ಲ ತಗೊಂಬಿಟ್ಟು ನಿಮಗೆ ಒಂಚೂರು ಇಲ್ಲೇ ಅದಂಬಿಡೋಣ. ಅಲ್ಲ ರೀ, ನಾನು ಮಾತಾಡೋದೆಲ್ಲ ಡಬಲ್ ಮೀನಿಂಗ್ ತರ ಇರುತ್ತೇನ್ರಿ? ಹಿಂಗೆ ಅದಂಬೇಕು ಗೊತ್ತಲ್ಲ, ಒಂದು ಕೈಯಲ್ಲಿ ತಗೋಬೇಕು. ಇಲ್ವಾ? ನೋಡ್ರಿ, ನೀರು ಹೋಗ್ತಾ ಇದೆಯಲ್ಲ. ನೀರು ಹೋಗೋದು, ಎತ್ತೋದು, ಈ ಕಡೆ ಇಡೋದು. ಸೊ ಸೇಮ್ ರಿಪೀಟ್ ಮಾಡಿರಿ. ಒಟ್ಟಲ್ಲಿ ಇದರಲ್ಲಿರೋ ನೀರಂಶ ಎಲ್ಲ ಹೋಗಬೇಕು. ಸೊ ದಟ್ ನಮ್ಮ ಶುಗರ್ ಸಿರಪ್ನ ಇದು ಚೆನ್ನಾಗಿ ಕುಡಿಯುತ್ತೆ. ಆಮೇಲೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಜ್ಯೂಸಿ ಜ್ಯೂಸ್ ಕುಡಿದ್ಯಾ? ಇದರಲ್ಲಿ ಒಂದು ಅರ್ಧಕ್ಕರ್ಧ ನಾನು ಯೂಸ್ ಮಾಡ್ಕೊತೀನಿ. ಇದಕ್ಕೆ ಸೈಡ್ಗೆ ಎತ್ತಿಬಿಡೋಣ. ಇನ್ನು ಅರ್ಧ ನಾನು ಸ್ಟಫಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಓಕೆನಾ? ಏನ್ ಕಾಣತ್ಲಾ ಅಂಕಿಸಿತಿಯಲ್ಲ, ನಾನು ಚಡ್ಡಿ ಹಾಕಿಲ್ವಾ? ಸೊ ಸೇಮ್ ಪಾತ್ರೆನ ನಾನು ಮತ್ತೆ ವಾಪಸ್ ತಗೊತಾ ಇದ್ದೀನಿ. ಇದೇ ಪಾತ್ರೆ, ಇದ್ರ ಒಳಗಡೆ ಇದನ್ನು ಹಾಕೊಂಡ್ಬಿಡ್ತೀನಿ. ಓಕೆನಾ? ಸ್ಟಫಿಂಗ್ ಮಾಡೋಕ್ಕೆ ಅದಿರಲಿ. ಸ್ಟಫಿಂಗ್ ಮಾಡೋದು ಹೇಗೆ ಅದು ತೋರಿಸ್ತೀನಿ. ಶ್ರುತಿ ಮುಂದೆ ಹೀರೋ ಆಗಿತ್ತು. ಓಕೆ, ಒಂಚೂರು ಹಾಲು ಪೌಡ್ರ್ ಹಾಕಿ ಕಲಿಸ್ಕೊಳ್ಳೋಣ. 1 ಕಪ್ ಹಾಲು ಪೌಡ್ರನ್ನ ನಾನು ಇದಕ್ಕೆ ಹಾಕ್ತೀನಿ. ಓಕೆ, ಇದಕ್ಕೆ ಮಿಕ್ಸ್ ಮಾಡೋಣ. ಓಕೆನಾ? ಇದಕ್ಕೆ ಒಂಚೂರು ಸಕ್ಕರೆನೂ ಹಾಕತ್ತೀನಿ. ಸೊ ಇಲ್ಲಿ ನಾನು 1 ಕಪ್ ಸಕ್ಕರೆನ ಹಾಕ್ತಾಯಿದ್ದೀನಿ. ಓಕೆನಾ? ಇದು ಫಿಲ್ಲಿಂಗ್ ಪರ್ಪಸ್ಸು. ಅದೇ ಕರಗೋಗುತ್ತೆ. ಪೌಡ್ರ್ ಮಾಡಿ ಹಾಕೊಂಡ್ರೆ ಇನ್ನೂ ಉತ್ತಮ. ನಾನು ಪೌಡ್ರ್ ಮಾಡಿಲ್ಲ. ಓಕೆನಾ? ನೀವು ಮಾಡ್ಕೊಂಡ್ರೆ ಇನ್ನೂ ಬೆಟ್ರ್. ಓಕೆನಾ? ಸೊ ಹಾಲು ಪೌಡ್ರು, ಹಾಲು ಎಂಥದ್ದು ಮಾಡಿದ ಪೇಸ್ಟು ಎಲ್ಲ ಚೆನ್ನಾಗಿ ಈ ಥರ ನೀಡ್ ಮಾಡಿ ಎತ್ತಿ ಒಂಚೂರು ಇದನ್ನು ಸೈಡ್ಗೆ ಎತ್ತಿಟ್ಬಿಡ್ತೀನಿ. ಇಷ್ಟು ಸಾಕು ಫಿಲ್ಲಿಂಗಿಗೆ. ಓಕೆನಾ? ಸಕ್ಕರೆ ಕರಗುತ್ತೆ, ಅದ್ರ ಜೊತೆಗೆ ಹಾಲು ಪೌಡ್ರು ಅದನ್ನು ಹೀರ್ಕೊಳ್ಳುತ್ತೆ.
ಓಕೆನಾ. ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ನಮಗೆ ಸಾಕು. ಓಕೆ ಓಕೆ, ಇದು ಎತ್ತು ಸೈಡ್ಗೆ ಇಡ್ತೀನಿ. ಸೈಡ್ಗೆ ಹೋಗ್ಬಿಡವ. ಈಗ ನಮಗೆ ಬ್ಯಾಕ್ ಟು ಪೆವಿಲಿಯನ್ ಅನ್ನೋದಕ್ಕೆ ನಮ್ಮ ಸ್ಟವನ್ನು ನಾವು ಮತ್ತೆ ವಾಪಸ್ ಎತ್ತಿ ಇಡೋಣ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಸೊ ಇವಾಗ ಪಾಕ ಮಾಡ್ಕೊಳ್ಳೋಂಥ ಸಮಯ. ಬನ್ನಿ ಈಗ ಪಾಕ ಮಾಡ್ಕೊಳ್ಳೋಣ. ಸೊ ಮೊದಲಿಗೆ ಒಲೆ ಹಚ್ಚೋಣ. ಸೂಪ್. ಸೊ 2 ಲೀಟರ್ ನೀರು ತಗೊಂಡಿದ್ದೀನಿ. ಸೊ 2 ಲೀಟರ್ ನೀರಿಗೆ ಒಂದು 4 ಕಪ್ ಶುಗರ್ ಹಾಕ್ತೀನಿ ಸದ್ಯಕ್ಕೆ. 1 2 ಆ 1 ಆ 2 ಆ 3 1 4 ಹತ್ತತ್ರ 1 kg ಸಕ್ಕರೆನ ನಾವು ಹಾಕಿದ್ದೀವಿ. ಓಕೆನಾ. ಈಗ ಇದು ಕುದೀಲಿ. ಸ್ವಲ್ಪ ನಾನು ಏಲಕ್ಕಿದು ಪೌಡ್ರ್ ಮಾಡ್ಕೊತೀನಿ. ಏಲಕ್ಕಿ ಪೌಡ್ರ್ ಮಾಡೋದು ಹೇಗೆ ಗೊತ್ತಾ, ತೋರಿಸ್ಕೊಡ್ತೀನಿ ನೋಡಿ. ಇದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಏಲಕ್ಕಿಗಳು ಹಾಕ್ಕೋಬೇಕು. ಸೊ ಯಾಕೆ ಸಿಪ್ಪೆ ತೆಗಿತಾ ಇಲ್ಲ ಅಂದರೆ ನಾವು ಮಾಡ್ತಾ ಇರೋ ಸಿರಪ್ ಅಲ್ವಾ. ಸೊ ಸಿರಪ್ ಮಾಡ್ತಾ ಇರೋದ್ರಿಂದ ಸಿಪ್ಪೆ ತೆಗಿಯೋ ಅವಶ್ಯಕತೆ ಇಲ್ಲ. ಹೆಂಗೂ ನಾವು ಕುದಿಸೋಕ್ಕೆ ಹಾಕ್ತೀವಿ ಇದನ್ನು. ಬಿಡಿ ಮಾಡುವ ಅದಕ್ಕೇನಂತೆ, ನೀವ್ಯಾಕೆ ಮಗ ಇಸಕತ್ತೀರಾ? by 13 by 14 by 15 by 17. One eternity later. ಸೊ ಇದನ್ನೆಲ್ಲ ತಗೊಂಡ್ಬಿಟ್ಟು ನಾವು ಫಸ್ಟು ಬಾಲ್ಸ್ ಥರ ಮಾಡ್ಕೋಬೇಕು. ಓಕೆನಾ. ಅದಕ್ಕೂ ಮುಂಚೆ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಒಂದು ಸರ್ತಿ ನಾದ್ಕೊಂಡು ಸೊ ಅದ್ರ ಜೊತೆಗೆ ನೀರು ಕುದೀಲಿ ಈ ಥರ ಕಲಿಸ್ಕೋಬೇಕು. ಕೈಯಲ್ಲಿ ಕಲಿಸ್ಬಿಟ್ಟು ಸೊ ಈ ನಾದ್ಕೊಳ್ಳೋದ್ರಿಂದ ಏನಾಗುತ್ತೆ, ಬೈಂಡಿಂಗ್ ಚೆನ್ನಾಗಿರುತ್ತೆ. ಪಾತ್ರೆ ಅದಾಗಲೇ ಶೇಕ್ ಆಗ್ತಾ ಇದೆ. ಕಾರಣ ಗೊತ್ತಾ, ಹೀಟ್. ಅದು ಅದಕ್ಕೂ ಮ್ಯಾಚ್ ಆಗ್ತಿಲ್ಲ. ಪಾತ್ರೆ ಹೀಟ್ಗೂ ಒಳಗಡೆ ಇರೋ ನೀರು ಹೀಟ್ಗೂ ಮ್ಯಾಚ್ ಆಗ್ತಾ ಇಲ್ಲ. ಅದಕ್ಕೆ ಅದು ಏನಂತಾರದು, ಪಾತ್ರೆ ಶೇಕಿಂಗ್. ಸೊ ಇದಕ್ಕೆ 2 ಸ್ಪೂನ್ ಮೈದಾ ಹಾಕೋಬೇಕು. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ದೊಡ್ಡ ದೊಡ್ಡ ಪಾರ್ಟಿಕಲ್ಸ್ ಇರುತ್ತಲ್ಲ ಈ ಹಾಲಿಂದು, ಅದೆಲ್ಲ ಚಿಕ್ಕದಾಗುತ್ತೆ. ಓಕೆನಾ. ಈ ಥರ ಮಾಡೋದ್ರಿಂದ ಈ ಕಡೆ ಶುಗರ್ ಸಿರಪ್ ಕುದೀತಾ ಇದೆ. ನಮಗಿದೇನು ಪೂರಾ ಪಾಕಗೀಕ ತೆಗಿಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು ಒಳಗಡೆ ಇರೋದು. 2 ಸ್ಪೂನ್ ಮೈದಾನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಮೈದಾ ಸ್ವಲ್ಪ ಕಡಿಮೆ ಅನಿಸಿದ್ರೆ ಮತ್ತೆ ಹಾಕ್ಕೊಳ್ಳಿ, ಅದರಲ್ಲಿ ಏನಿಲ್ಲ. ಒಂದು ಲಾಡು ಥರ ಸ್ಟ್ರಕ್ಚರ್ ಬರೋದಕ್ಕೆ ಗ್ರಿಪ್ ಸಿಕ್ಕರೆ ಸಾಕು. ಶುಗರ್ ಸಿರಪ್ ಬಾಯ್ಲ್ ಆಗೋಕ್ಕೂ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ಇದನ್ನು ಹಾಕ್ಬಿಡ್ತೀನಿ. ನಂತರ ಏಲಕ್ಕಿ ಪುಡಿ. ಸೊ ಈಗ ನಮಗೆ ಒಂದು ಸ್ವಲ್ಪ ಆಯಿಲ್ ಬೇಕು. ಇದು ನಮ್ಮದೇ ಬ್ರ್ಯಾಂಡು, ಯಾರನ್ನ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾವು ಗಾಣವನ್ನು ಸಹ ಇಟ್ಕೊಂಡಿದ್ದೀವಿ. To order, contact ಸಂಕಲ್ಪ. ಈಗ ಕೈಗೆ ಒಂಚೂರು ಎಣ್ಣೆ ಹಚ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಬಾಲ್ ಶೇಪಲ್ಲಿ ಮಾಡೋಣ. ಓಕೆ. ಫಸ್ಟು ಬಾಲ್ ಆಗಬೇಕು. ಆಮೇಲೆ ಈ ಪೋರ್ಷನ್ ಇರುತ್ತಲ್ಲ ಇದನ್ನು ತಗೊಂಡು ಹೀಗೆ 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 ಮಾಡಿರಿ, ಸರ್ಕ್ಯುಲರ್ ಮೋಷನ್ಸ್. ಓಕೆನಾ. ಸೊ ಈ ಥರ ಬಂದಿದೆ ನೋಡ್ರಿ. ಇದನ್ನು ಸೈಡ್ ಬಿಟ್ಕೊಡ್ರಿ. ಸೊ ಹಾಗೆ ಬೇಗ ಬೇಗ ಮಾಡ್ಕೊಂಬಿಡ್ರಿ. ಸೊ ಇದು ಈ ಕಡೆ ಬಾಯ್ಲ್ ಆಗ್ತಾಯಿದೆ. ಈಗ ಇದಕ್ಕೆ ಕೇಸರಿ ಹಾಲನ್ನು ಹಾಕ್ತೀನಿ. ಸೊ ಸದ್ಯಕ್ಕೆ ಇಷ್ಟು ರೆಡಿಯಾಗಿದೆ ನೋಡ್ಬೋದು. 1 2 3 4 5 6 7 8 9 10 11 12 15 ಐಟಮ್ ರೆಡಿ ಇದೆ ಈಗ. ಸೊ ಈ ಕಡೆ ಶುಗರ್ ಬಾಯ್ಲ್ ಆಗ್ತಾಯಿದೆ, ಶುಗರ್ ಸಿರಪ್ಪು. ಸೊ ಈಗ ಇದರೆಲ್ಲ ಬಾಯ್ಲಿಂಗಲ್ಲೇ ಹಾಕೋಣ. ಯಾಕೆ ಹಾಕ್ತಾರೆ ಉದ್ದೇಶ ಅಂದರೆ ನಾವು ಇದರಲ್ಲಿ ಮೈದಾ ಮಿಕ್ಸ್ ಮಾಡಿದ್ದೀವಿ ಅಲ್ವಾ. ಸೊ ಅದೊಂದು ಚೂರು ಕುಕ್ ಆದರೆ ಚೆನ್ನಾಗಿರುತ್ತೆ ಅಂತ. ಓಕೆ. ಯಾರಿಗೆ ಏನೇ ಡೌಟ್ ಇದ್ರು ಸೀದಾ ಕೇಳ್ಬಿಡಿ ಸ್ವಾಮಿ, ನಮ್ದು ಕಾಳಿಯಮ್ಮ ಪಟ ಪಟ ಹೇಳ್ಕೊಂಡು ಹೋಗ್ಬಿಡ್ತಾಳೆ. ಬಾಯ್ಲ್ ಆಗ್ತಾಯಿದೆ ಈಗ, ಬಾಯ್ಲ್ ಆಗಲಿ. ಸೊ ಇದೀಗ ಒಂದು ಲೆವೆಲ್ಗೆ ಬಾಯ್ಲಿಂಗ್ ಬಂದಿದೆ. ಸೊ ಇದನ್ನು ಆಫ್ ಮಾಡಿಬಿಡ್ತೀನಿ. ಇದರಲ್ಲೇ ಇದು ಸೋಕ್ ಆದರೆ ಸಾಕು. ಓಕೆನಾ. ಆಫ್ ಮಾಡು ಅಂದಾಗ ಆಫ್ ಮಾಡು. ಆಫ್. ಸೊ ಇದು ಇದರಲ್ಲೇ ನೆನ್ಕೊಂಡು ಅದ್ರ ಎಂಥದ್ದು ಶುಗರ್ ಸಿರಪ್ ಅಂಶನ ಅದು ಹೀರ್ಕೋಬೇಕು. ಜ್ಯೂಸರ್ಜಿ ಲೆಕ್ಕಂತ ಎತ್ಬಿಡು. ಸೊ ಇದರಲ್ಲಿಂದ ನಾನು ಒಂದನ್ನು ಆಚೆ ತೊಗೊಂಡಿದ್ದೀನಿ.
ಓಕೆನಾ. ನೋಡ್ಬೋದು ಕಲರ್ ಹೇಗೆ ಬಂದಿದೆ ಅಂತ. ಇದೆಲ್ಲ ಎಂಥದ್ದು ಜ್ಯೂಸನ್ನ ಕುಡ್ದಿದೆ. ಸೊ ಈಗ ಒಂದು ಕಟ್ ಮಾಡ್ಕೋಬೇಕು. ಓಕೆನಾ. ಈ ಥರ ಚಾಕು ತೊಗೊಂಡು ಒಂದು ಸೆಂಟ್ರಲ್ಲಿ ಒಂದು ಕಟ್ಟು. ಓಕೆ. ಸೊ ಒಂಚೂರು ವೈಡ್ ಓಪನಿಂಗ್ ನೋಡ್ಬೋದು ಒಳಗಡೆ ಹೇಗಿದೆ ಅಂತ. ಓಕೆನಾ. ಸೊ ಇಷ್ಟು ಇದು ಓಪನ್ ಆದಮೇಲೆ ಓಕೆ ಓಪನ್ ಮಾಡಿಕೊಂಡು ಇಲ್ಲಿ ಆವಾಗಲೇ ಮಾಡಿದ್ವಲ್ಲ ಮಿಲ್ಕಿಂದು ಯಂತ್ರದಕ್ಕೆ ಫಿಲ್ಲಿಂಗ್. ಸೊ ಇದನ್ನು ಇದ್ರ ಒಳಗಡೆ ಫಿಲ್ ಮಾಡಬೇಕು. ಈ ಥರ ಎಲ್ಲ ಫಿಲ್ಲಿಂಗ್ ಆದಮೇಲೆ ಇದ್ರ ಮೇಲೆ ಒಂದು 4 ಟುಟ್ಟಿ ಫ್ರೂಟಿ ಹಾಕೋಣ. ಓಕೆನಾ. ಹಾಗಾದರೆ ಬನ್ನಿ ಈ ಚಂಪಾಕಲಿನ ನಾವು ಒಂದು ಟೇಸ್ಟ್ ಮಾಡಿ ನೋಡುವ. ಇನ್ನೊಂದು ಸ್ವಲ್ಪ ಶುಗರ್ ಸಿರಪ್ನ ಅದು ಕುಡಿಬೇಕು. ಬಟ್ ಓವರ್ ಆಲ್ ಗುಡ್. ನೋಡ್ಬೋದು ಟೆಕ್ಸ್ಚರ್ ಹೆಂಗೆ ಬಂದಿದೆ ಅಂತ. ನೋಡಕ್ಕೆ ಚಂದ ಇದೆ, ತಿನ್ನಕ್ಕಿನ್ನ ಚೆನ್ನ, ಘಮ್ ಅಂತ ಪರಿಮಳ ಬರ್ತಾ ಇದೆ. ಸೂಪರ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಒಂದು ಚಂಪಾಕಲಿಯ ಏನಂತಾರದು ರೆಪ್ಲಿಕಾ. ನನಗೆ 5 ಪ್ಲೇಟ್ ಪಾರ್ಸಲ್ ಮಾಡು. ನಂಗೂ 5 ಪ್ಲೇಟ್. ಸೊ CSR ಕ್ಯಾಟರಿಂಗ್ ಅವರು ತೋರಿಸಿಕೊಟ್ಟಂತಹ ರೆಸಿಪಿಯನ್ನು ನಾವು ಮನೆಯಲ್ಲಿ ಟ್ರೈ ಮಾಡಿದ್ದೀವಿ. ಔಟ್ಪುಟ್ ಸಹ ಚೆನ್ನಾಗಿ ಬಂದಿದೆ. ಸೊ ಥ್ಯಾಂಕ್ ಯು CSR ಕ್ಯಾಟರಿಂಗ್ ಚೇತನ್ ಅವರೇ ಅಂತ ಹೇಳ್ತಾ, ಈ ವಿಡಿಯೋನ ನಮಗೆ ಒದಗಿಸಿಕೊಟ್ಟಂತಹ ಮನೆ ರಸದೂಟ ಚಾನಲ್ ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಈ ಒಂದು ಕಂಟೆಂಟನ್ನು ಇವತ್ತು ಮುಗಿಸೋಣ. ಓವರ್ ಆಲ್ ಚಂಪಾಕಲಿ ವಾಸ್ ಗುಡ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ, ಮತ್ತೊಂದು ಹೊಸ ವಿಭಿನ್ನ ರೀತಿಯ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ. ಏನ್ ನೋಡ್ತೀಯ, ಜಲ್ದಿ ಕಳಿಸ್ಕೋ. ಅಲ್ಲ ಸ್ವಲ್ಪ ಗೌರವ ಬಿಡ್ಬೇನು. ಗೌರವ ದಿಲ್ಲಿಗೆ ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿಸ್ತೀನಿ. ಕಳಿಸ್ಕೊಳ್ಳೋ. ನಮಸ್ಕಾರ, ಬಾಯ್. ಈ ಎಲ್ಲ ವಿಶೇಷ ಕಾರ್ಯಕ್ರಮಗಳ ಪ್ರಾಯೋಜಕರು